ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ರಾಜೇಶ್ವರಿ ಲೈಫ್ ಸ್ಟೈಲ್ ವ್ಲಾಗ್ನ ಮಾಡ್ತಾಯಿದ್ದೀನಿ. ಇವತ್ತು ನಾನು ನಮ್ಮ ಅಕ್ಕನ ಮಗ SP ರೋಡ್ಗೆ ಹೋಗಿದ್ವಿ. ಮಕ್ಕಳಿಗೆ ಎಕ್ಸಾಮ್ ಮುಗೀತು. ತುಂಬ ಹೋಲ್ಸೇಲಾಗಿ ಕೊಡ್ತಾರೆ, ಚೆನ್ನಾಗಿರುತ್ತೆ. ಇದು ಲ್ಯಾಪ್ಟಾಪ್ ಚಾರ್ಜರ್ ಬೇಕಾಗಿತ್ತು, ಮತ್ತು ನನಗೆ ಫೋನ್ ಚಾರ್ಜರು ಬೇಕಾಗಿತ್ತು. ಮೊನ್ನೆ ಅದನ್ನು ಹಾಕಿದ್ದೀನಿ ನೋಡಿ ಶಾರ್ಟ್ನಲ್ಲಿ. ರಾಶ್ರೀ ಕಂಪ್ಯೂಟರ್ ಅಂತ SP ರೋಡಲ್ಲಿದೆ. ಇಲ್ಲಿ ನಾವು CC ಕ್ಯಾಮ್ರಾ ಎಲ್ಲ ತೊಗೊಂಡಿದ್ದೀವಿ. ಈಗ ನಮ್ಮ ಅಕ್ಕನ ಮಗ ಲ್ಯಾಪ್ಟಾಪ್ ಚಾರ್ಜರ್ ತೊಗೊಳಕ್ಕೆ ಬಂದಿದ್ದೀವಿ. ಇಲ್ಲಿ ಚೆನ್ನಾಗಿ ಸರ್ವಿಸು ಕೊಡ್ತಾರೆ. ಇದು ಸರ್ವಿಸು ಕೊಡ್ತೀರಲ್ವ ಚೆನ್ನಾಗಿ? ಏನೇನು ಮಾಡ್ತೀರಾ ಹೇಳಿ ಐಟಮ್? CCTV ಕ್ಯಾಮ್ರಾ, ಲ್ಯಾಪ್ಟಾಪ್, ಅದು ಸಿಸ್ಟಮ್, CPU ಆಲ್ ಇನ್ ಒನ್, ಆಮೇಲೆ ವೆಬ್ ಕ್ಯಾಮ್ರಾ, ವೈರ್ಲೆಸ್ ಮೌಸ್ ಎಲ್ಲ ಸಿಗುತ್ತೆ. ಸರ್ವಿಸು ಚೆನ್ನಾಗಿ ಕೊಡ್ತಾರೆ. ಬನ್ನಿ, ಆಯ್ತು. ಎಲ್ಲ ಜನಗಳಿಗೆ ಅನುಕೂಲ ಆಗಲಿ ಅಂತ ನಾನು ಹೇಳ್ತಾ ಇದ್ದೀನಿ ಈ ವ್ಲಾಗಲ್ಲಿ. ಸಾಕಾಗೋಯ್ತು, ಅದಕ್ಕೆ ಇವತ್ತು ನಾನು ವಿಡಿಯೋ ಕಂಟಿನ್ಯೂ ಮಾಡೋಣ ಅಂತಿದ್ದೀನಿ. ಜನಗಳಿಗೆ ಅನುಕೂಲ ಆಗಲಿ ಅಂದ್ಬಿಟ್ಟು ನಾನು ಅದು ನೋಡಿಸಿದ್ದೀನಿ ನಿಮಗೆ. ಚಾರ್ಜರ್ ಅಂಗಡಿ ಎಲ್ಲ ನೀವು ನೋಡ್ಬೋದು ಈ ವಿಡಿಯೋದಲ್ಲಿ. ಮತ್ತು ಹತ್ತತ್ರ ಮನೆ ಹತ್ರ ಇರೋದು ಕೆಲವು ಚಿಕ್ಕ ಪುಟ್ಟ ಅಂಗಡಿನೆಲ್ಲ ತೋರಿಸ್ತೀನಿ ಸಾಧ್ಯವಾದರೆ ತೋರಿಸ್ತೀನಿ. ಇವಾಗ ತುಂಬ ಸೆಕೆ ಅಲ್ವಾ, ಅದಕ್ಕೆ ನಾನೇನು ಮಾಡೋಣ, ನಾಳೆ ಶಿವರಾತ್ರಿ ಬೇರೆ. ಇದು ವಿಡಿಯೋ ಯಾವಾಗ ಬರುತ್ತೋ ಗೊತ್ತಿಲ್ಲ. ಶಿವರಾತ್ರಿಗೆ ಮತ್ತು ಈ ಸಮ್ಮರ್ ಅಲ್ವಾ, ತುಂಬ ಒಳ್ಳೆಯದು. ಕೆಲವರು ಮಕ್ಕಳು ಹೊರಗಿಂದ ಕೋಲ್ಡ್ ಡ್ರಿಂಕ್ಸ್ ಕುಡಿಯೋದು ಬದಲು ಮನೆಯಲ್ಲೇ ಮಕ್ಕಳಿಗೆ ಈ ಥರ ಮಾಡಿಕೊಡಿ. ಕೆಲವು ಮಕ್ಕಳಿಗೆ ಎಕ್ಸಾಮ್ ಆಗಿದೆ, ಕೆಲವರಿಗೆ ಎಕ್ಸಾಮ್ ಸಹ ಆಗಿಲ್ಲ. ನೋಡಿ, ಬೇಲ್ದಣ್ಣು ತೊಗೊಂಡು ಬಂದಿದ್ದೀನಿ ಮಾರ್ಕೆಟ್ಗೆ ಹೋಗಿ. SP ರೋಡ್ಗೆ ಹೋಗಿದ್ವಲ್ಲ, ಹಾಗೆ ತುಂಬ ಚೀಪಾಗಿ ಸಿಕ್ತು. ಬೇಲ್ದಣ್ಣು ಈ ಸಮ್ಮರ್ಗೆ ತುಂಬ ಒಳ್ಳೆಯದು. ಆಯಾಸ ಪರಿಹಾರ ಆಗುತ್ತೆ, ಶಕ್ತಿ ಬರುತ್ತೆ, ಎನರ್ಜಿ ಬರುತ್ತೆ. ನೋಡಿ, ಬೇಲ್ದಣ್ಣು ಜ್ಯೂಸ್ಗೆ ಏನೇನು ಬೇಕು ಅಂತ ಹೇಳ್ತೀನಿ. ಬೇಲ್ದಣ್ಣು ಒಂದು ಹೊಡ್ಕೊಂಡು ಬಂದಿದ್ದೀನಿ. ಹಾಲಲ್ಲೇ ಕೂತ್ಕೊಂಡು ಮಾಡ್ತಿದ್ದೀನಿ. ಅಡುಗೆ ಮೇಲೆ ಸೆಕೆ ಆಗ್ತಾಯಿದೆ. ಅದಕ್ಕೆ ನೋಡಿ, ಸ್ವಲ್ಪ ಸಕ್ಕರೆ, ಬೆಲ್ಲ, ಏಲಕ್ಕಿ ಪುಡಿ, ಸ್ವಲ್ಪ ನಿಂಬೆಹಣ್ಣು ಸಹಿತ ಹಾಕ್ಕೊಳ್ಬೇಕು. ಹೇಗೆ ಮಾಡೋದು ಅಂತ ಹೇಳ್ತೀನಿ ನೋಡಿ. ಬೇಲ್ದಣ್ಣ ಈ ಥರ ಸ್ಪೂನ್ ತೊಗೊಂಡು ನೋಡಿ, ಈ ಥರ ಒಂದು 2-3 ಆಗಷ್ಟು ನಾವು ಸದ್ಯಕ್ಕೆ ಮಾಡ್ತಾ ಇರೋದು. ಬೇಕಾದರೆ 2-3, ತುಂಬ ಜನ ಬಂದರೆ, ಈಗ ರಾಮನವಮಿ, ಶಿವರಾತ್ರಿಗೆ ಜನ ಬಂದರೆ ದೇವಸ್ಥಾನಗಳಲ್ಲಿ ಕೆಲವು ಕಡೆ ಪಾನಕ ಕೊಡ್ತಾರಲ್ಲ, ತುಂಬ ಒಳ್ಳೆಯದು. ಇದು ಸೀಸನಲ್ಲಿ ಸಿಗುತ್ತೆ. ಈಗ ನೋಡಿ, ಬೇಸಿಗೆ ಕಾಲದಲ್ಲಿ ಸಿಗುತ್ತೆ ಜಾಸ್ತಿ. ಇದು ವಾಟರ್ ಮೆಲನು ಎಲ್ಲ ಎನರ್ಜಿ ಬರೋದಕ್ಕೆ. ಆಯಾಸ ಈ ಬಿಸಿಲಿಗೆ ನಡೆಯೋದಕ್ಕೆ ಆಗಲ್ಲ. ಬೈಕಲ್ಲಿ ಹೋದ್ರೆ ಹೆಲ್ಮೆಟ್ಗಳು ಸುಸ್ತಾಗೋಗ್ತೇವೆ. ಎಷ್ಟು ಹೊರಗಡೆ ಜ್ಯೂಸ್ ಕುಡಿದ್ರೂ ಸಾಲೋದಿಲ್ಲ. ಅದೇ ಮನೇಲಿ ಬಂದು ನೀರು ಕುಡ್ಕೊಂಡು ಇರೋಣ ಅನಿಸ್ಬಿಡುತ್ತೆ. ಅಷ್ಟು ಬೇಜಾರಾಗುತ್ತೆ ಹೊರಗಡೆ ಹೋಗೋಕ್ಕೆ. ನಾನೀಗ ಸದ್ಯಕ್ಕೆ ಒಂದು ಬೇಲ್ದಣ್ಣು ತೊಗೊಂಡಿದ್ದೀನಿ ನೋಡಿ. ತುಂಬ ಚೆನ್ನಾಗಿದೆ ನೋಡಿ. ಈ ಥರ ನಾವು ಅವಾಗ ಉಪ್ಪು, ಖಾರ, ಹಸಿಮೆಣಸಿನ್ಕಾಯಿ ಹಾಕ್ಬಿಟ್ಟು ಚೆಚ್ಕೊಂಡ್ಬಿಟ್ಟು, ಇದು ಮಿಕ್ಸಿಗೆ ಹಾಕೋದ್ಕಿಂತ ಇದನ್ನೆಲ್ಲ ತಗೊಂಡು ಚೆನ್ನಾಗಿ ಒಂದು ಕಲ್ಲಲ್ಲಿ ಹಸಿಮೆಣಸಿನ್ಕಾಯಿ, ಜೀರಿಗೆ, ಸ್ವಲ್ಪ ಉಪ್ಪು ಹಾಕ್ಕೊಂಡು, ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಂಡು ಮಕ್ಕಳು ಕೊಡಿ. ನಾಲ್ಗೆಗೆ ಒಳ್ಳೆ ರುಚಿ ಬರುತ್ತೆ. ಇದು ಒಳ್ಳೆ ಚೆನ್ನಾಗಿರುತ್ತೆ. ನಾವು ಅವಾಗೆಲ್ಲ ಸ್ಕೂಲಲ್ಲಿ ತಿಂತಾ ಇದ್ವಲ್ಲ ನಾವು. ಈಗಿನ ಕಾಲದ ಮಕ್ಕಳಿಗೆಲ್ಲ ರೆಡಿ ಟು ಈಟ್ ಆಗೋಗ್ಬಿಟ್ಟಿದೆ. ನೋಡಿ ಎಷ್ಟು ಚೆನ್ನಾಗಿದೆ. ಒಳಗಡೆ ಕೆಲವು ಇರೋದಿಲ್ಲ, ಒಳಗಡೆ ನೋಡಿ, ಒಳಗಡೆ ತಿರುಳು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನ ನಾನು ಕೈನಲ್ಲಿ ಕಿವುಚಿ ತೋರಿಸ್ತೀನಿ. ಎಲ್ಲದಕ್ಕೂ ಸ್ಪೂನು ನೋಡಿ, ಕೈಲಿ ಕೆಲವು ಸಲ ಕೈನಲ್ಲಿ ಕಿವುಚಬೇಕು. ಮಿಕ್ಸಿಗಿಂತ ಕಿವುಚಿದ್ರೆ ಹುಣಸೆಹಣ್ಣು ಕಿವಿಸ್ದಂಗೆ ಕಿವಿಸ್ತಾ ಇದ್ದೀನಿ ನೋಡಿ. ತುಂಬ ಚೆನ್ನಾಗಿದೆ. ಇದು ಸ್ಮೆಲ್ಲು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಆಯಾಸ ಪರಿಹಾರ ಆಗುತ್ತೆ ಬೇಸಿಗೆಯಲ್ಲಿ. ಇದನ್ನ ಮಾಡಿಟ್ಕೊಂಡ್ಬಿಟ್ಟು ಎಲ್ಲ ನಾವು ಔಟ್ ಸೈಡ್ ಹೋಗ್ತೀವಿ, ಇಲ್ಲ ಹೊರಗಡೆ ಊರುಗಳಿಗೆ ನಾನು ಹೋದಾಗ ಈಗ ಬಾಟ್ಲುಗಳಲ್ಲಿ ಹಾಕೊಂಡು ಹೋಗ್ಬಿಟ್ಟು ಕುಡಿಬೋದು. ಎಲ್ಲ ಹೊರಗಡೆ ಡ್ರಿಂಕ್ ಏನೇ ಹೊರಗಡೆ ತಿಂದು ದಾಹ ಆಗುತ್ತೆ. ಕಬ್ಬಿನ ನಾವೆಲ್ಲನೂ ಹೊರಗಡೆ ಹೋದರೆ ಎಳ್ನೀರು, ಕಬ್ಬಿನ ಹಾಲು ಈ ಥರದ ನಾವು ಕುಡಿಯೋದು ಮಾಡ್ತಾರೆ ಊರ ಕಡೆ ಎಲ್ಲ. ಅಲ್ಲೆಲ್ಲ ನೋಡಿ, ಪಾನಕ, ಕೋಸಂಬರಿ ಈ ಥರ ನೋಡಿ, ತಮ್ಮ ಮಜ್ಜಿಗೆ, ನೀರು ಮಜ್ಜಿಗೆ ಪರಿಹಾರ ಆಗಲಿ ಅಂತ ಎಷ್ಟೋ ಊರುಗಳಲ್ಲಿ ಅದೇ ಥರನೇ ಪಾನಕ ಕೊಡೋದು.
ಇವಾಗಂತೂ ಅದು ಇದನ್ನ ಹೊಟ್ಟೆ ಕೊಡ್ತಾರೆ ನೋಡಿ. ಈಗ ಸ್ವಲ್ಪ ನಿಂಬೆಹಣ್ಣು ಹಿಂಡ್ತೀನಿ, ಅರ್ಧ ನಿಂಬೆಹಣ್ಣು ಸಾಕು, ಸ್ವಲ್ಪನೇ ಮಾಡ್ತಾ ಇರೋದು, ಇಬ್ರಿಗಾಗೋಷ್ಟು. ಈಗ ನೋಡಿ ಬೆಲ್ಲ, ಸ್ವಲ್ಪ ಸಕ್ಕರೆ, ನನಗೆ ಬೆಲ್ಲನೂ ಇಷ್ಟ ಸಕ್ಕರೆನೂ ಇಷ್ಟ. ಕೆಲವು ಬೆಲ್ಲದಲ್ಲೇ ಮಾಡ್ತಾರೆ, ಪರವಾಗಿಲ್ಲ, ಅವ್ರವ್ರ ಇದು ಟೇಸ್ಟು ನೋಡಿ. ಈ ಸ್ವಲ್ಪ ಯಾಲಕ್ಕಿ ಪುಡಿನೂ ಇದರಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಕೆಲವು ಬೆಲ್ಲ ಕಪ್ಪಿದ್ರೆ ಇದು ಸಹ ಕಪ್ಪು ಬರುತ್ತೆ ಜ್ಯೂಸು ನೋಡಿ. ಚೆನ್ನಾಗೆ ಹಿಂಗೆ ಕಲಿಸ್ಬೇಕು, ಬೆಲ್ಲ ಕರ್ಕ ತನಕ ಕಲಿಸ್ಬೇಕು. ಇವಾಗಂತೂ ಬೆಲ್ಲದ ಪುಡಿ ಸಿಗುತ್ತೆ, ಆದರೆ ನಮಗೆ ಆ ಥರ ಇಷ್ಟ ಇಲ್ಲ. ಉಂಡೆ ಬೆಲ್ಲನ ಚೆಚ್ಕೊಂಡು ನಾನು ಹಾಕೋದು, ಎಲ್ಲ ಪುಡಿ ಎಲ್ಲ ರೆಡಿಮೇಡೇ ತೊಗೊಂಡ್ಬಿಟ್ರೆ ನಮ್ಗೇನು ಕೆಲಸ ಕೈಗೆ. ಚಚ್ಚಿ ಹಬ್ಬದ ದಿವಸ ಒಳಗೆಲ್ಲ ಚಚ್ಚಿ ಕುಟ್ಟಿ ಮಾಡಿದ್ರೆ ಅದೊಂಥರ ಹಬ್ಬ ಅನ್ಸ್ಕೊಳ್ತಾರೆ. ಎಲ್ಲ ಪುಡಿ ಎಲ್ಲ ರೆಡಿಮೇಡ್ ಆಗೋಗ್ಬಿಟ್ಟಿದೆ. ಸ್ವಲ್ಪ ನಾನು ಕೆಲಸ ಮಾಡಬೇಕು, ಇಲ್ಲಾಂದರೆ ಕಾಯಿಲೆಗಳು ಬಂದ್ಬಿಡ್ತಾರೆ ನೋಡಿ. ಚೆನ್ನಾಗಿ ಕಲಿಸ್ದೆ. SP ರೋಡ್ಗೆ ಹೋಗಿರೋದು ಶಾಪಿಂಗು, ಇಲ್ಲಿ ಗೋಬಿ ಮಂಚೂರಿ ನೆನ್ನೆ ಒಂದು ಶೂಟಿಂಗ್ ಮಾಡ್ಕೊಂಡು ಬಂದಿದ್ದೀನಿ, ತುಂಬ ಚೆನ್ನಾಗಿದೆ ಟೇಸ್ಟು. ಅದನ್ನು ಹಾಕ್ತೀನಿ ವ್ಲಾಗ್ನಲ್ಲಿ. ಇವಾಗ ಸುಮ್ಮನೆ ಕೂತಿದ್ದಲ್ಲ, ಸೆಕೆ ಆಗ್ತಿತ್ತು, ಪಾನಕ ಮಾಡಿಕೊಂಡು. ಕಾಫಿ ಟೀ ನಾನು ಕುಡಿಯೋದಿಲ್ಲ, ಹಾಲು. ಹಾಲನ್ನೇ ಜಾಸ್ತಿ ಕುಡಿ. ನಾವು ಯೋಗ ಮಾಡೋದ್ರಿಂದ ಹೀಟು ನಮ್ಮ ಬಾಡಿ ಸ್ವಲ್ಪ ಇಷ್ಟ. ಕಾಫಿ ಆದರೆ ಹೀಟು ಹಾಗೆ ಬರಲ್ಲ. ಯಾವಾಗಲಾನ ಹುಷಾರಿಲ್ಲ ಅಂದರೆ ಸ್ವಲ್ಪ ಟೀ, ಮಸಾಲೆ ಟೀ ಮಾಡ್ಕೊಂಡು ಕುಡಿತೀನಿ ನೋಡಿ. ಪಾನಕ ಕ್ಯಾಮ್ರಾ ಹತ್ರ ತರ್ತೀನಿ ನೋಡಿ. ಪಾನಕ ರೆಡಿ ಆಗಿದೆ. ಈಗ ಆ ಬೀಜನ ಸೋಸ್ಕೊಳ್ತಾ ಇದ್ದೀನಿ. ಸೋಸ್ಕೋಬೇಕು, ಚೆನ್ನಾಗಿ ಕಲಿಸ್ಬೇಕು. ಇದು ಸ್ವಲ್ಪ ಹೊತ್ತು ಒಂದು 10-15 ನಿಮಿಷ ಬಿಟ್ಟು ಆಮೇಲೆ ಕುಡಿದ್ರೂ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ. ಚೆನ್ನಾಗಿ ಕೈನಲ್ಲಿ ಕಲಸಿ ಮಾಡಿರೋಂಥದ್ದು ಜ್ಯೂಸು. ಇದೊಂದು ಬಾಟ್ಲಲ್ಲಿ ಹಾಕ್ಕೊಂಡು ಹೊಟ್ಟೋಗ್ಬಿಟ್ರೆ ಹೊರಗಡೆ ಆಯಾಸ ಆದಾಗ ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದು ಕುಡಿದು ಬಿಟ್ರೆ 1-2 ಲೋಟ ಊಟನೇ ಬೇಕಾಗೋದಿಲ್ಲ, ಹಸಿವೆ ಆಗೋದಿಲ್ಲ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ಹಾಯ್ ಫ್ರೆಂಡ್ಸ್, ಇಲ್ಲಿ ಅಶೋಕ್ ನಗರ ವಿದ್ಯಾಪೀಠ ರೋಡಲ್ಲಿ ಗೋಬಿ ಮಂಚೂರಿ ಇದೆ, ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾಡ್ತೀವಿ, ನಾವು ಅವಾಗ ತೊಗೊಳ್ತೀವಿ, ನಾನು ನಮ್ಮ ಅಕ್ಕನ ಮಕ್ಕಳು ಎಲ್ಲರೂ. ಬೇಜಾರಾದಾಗ ತಿನ್ನೋದು, ಮನೆಯಲ್ಲೂ ಮಾಡ್ತೀವಿ. ಇದು ವಿನಾಯಕ ಚೈನೀಸ್ ಕಾರ್ನರ್ ಅಂತ, ಇದು ವಿದ್ಯಾಪೀಠ ರೋಡು. ಚೆನ್ನಾಗಿ ಮಾಡ್ತಾರೆ ಗೋಬಿ ಮಂಚೂರಿ ನೋಡಿ. ಏನೇನು ವೆರೈಟಿ ಮಾಡ್ತಾರೆ. ನೂಡಲ್ಸು, ಇದು ಗೋಬಿ ಮಂಚೂರಿ ಎಲ್ಲ ನೋಡಿ ಚೆನ್ನಾಗಿದೆ. ಇದು ಅಶೋಕ್ ನಗರ ವಿದ್ಯಾಪೀಠ ರೋಡು. ಹೇಳಿ ಏನೇನು ಮಾಡ್ತೀರಾ ನೀವು? ಗೋಬಿ ರೈಸು, ನೂಡಲ್ಸು, ಮಶ್ರೂಮು, ಬೇಬಿ ಕಾರ್ನು, ಪನ್ನೀರು, ಸೋಯಾ ಮಂಚೂರಿಯನ್ ಎಲ್ಲ ಮಾಡ್ತೀವಿ. ಚೆನ್ನಾಗಿರುತ್ತೆ. ನಾವು ಬರ್ತೀವಿ ಅವಾಗ, ನಮ್ಮ ಅಕ್ಕನ ಮಕ್ಕಳು ನಾವೆಲ್ಲ. ಮತ್ತು ಏನು ಅಂತ ಕಾಸ್ಟ್ಲಿನೂ ಇಲ್ಲ ನೋಡಿ. ಅವ್ರು ಮಾಡ್ತಾ ಇದ್ದಾರೆ, ತೋರಿಸೋಣ. ಗೋಬಿ ಮಂಚೂರಿ ಕಾಸ್ಟ್ಲಿ ಇಲ್ಲ, ಎಲ್ಲ ಸ್ಟೂಡೆಂಟ್ಸ್ಗೆ ಅನುಕೂಲ ಆಗಲಿ ಅಂತಿಲ್ಲ. ತುಂಬ ಜನ PG ಹುಡುಗರಿದ್ದಾರೆ, ಸ್ಟೂಡೆಂಟ್ಸ್ಗಳಿಗೆ ಎಲ್ಲ ಜನಗಳಿಗೆ ಅನುಕೂಲ ಮಾಡಿದ್ದಾರೆ ಇವರು. ನಿಮ್ಮ ಹೆಸರೇನು? ಶಂಕರ್. ಇಲ್ಲಿ ವಿದ್ಯಾಪೀಠ ರೋಡು, ಅಶೋಕ್ ನಗರ ಇವರ ಅಡ್ರೆಸ್ಸು. ನನಗೂ ಪಾರ್ಸಲ್ ಮಾಡಿ ಗೋಬಿ ಮಂಚೂರಿ, ಮನೆಗೆ ಹೋಗಿ ತಿಂದು ಟೇಸ್ಟು ಹೇಳ್ತೀನಿ. ಏನು ನಿನ್ನ ಹೆಸರು? ಚೆನ್ನಾಗಿರುತ್ತೆ ಗೋಬಿ ಮಂಚೂರಿ, ತಿಂದಿದ್ಯಾ? ನೀವು ಹೇಳ್ತೀರಾ? ಹೇಳಿ, ಹೆಂಗಿದೆ ಗೋಬಿ ಮಂಚೂರಿ? ಸೂಪರಾಗಿದೆ. ಚೆನ್ನಾಗಿದೆ. 2 ವರ್ಷದಿಂದ ಬರ್ತಾ ಇದ್ದೀವಿ. ಆಯಿತು, ಬಾಯ್. ಗೋಬಿ ಮಂಚೂರಿ ಪಾರ್ಸಲ್ ತೊಗೊಂಡು ಬಂದೆ ನೋಡಿ. ಈ ಥರ ಒಳ್ಳೆ ಬಾಕ್ಸಲ್ಲಿ ಹಾಕ್ಕೊಟ್ಟಿದ್ದಾರೆ. ನಾನು ನಮ್ಮ ಅಣ್ಣ ಇಬ್ಬರೇ ತಿನ್ನೋದು. ನಮ್ಮ ತಾಯಿಗೆ ಸ್ವಲ್ಪ ಕೋಲ್ಡ್ ಆಗಿದೆ. ಮಕ್ಕಳು ಎಕ್ಸಾಮ್ ಇವಾಗ ಮುಗೀತು, ಅವರು ಇನ್ನೂ ಕೋರಮಂಗಲದಲ್ಲೇ ಇದ್ದಾರೆ, ಬರ್ತಾರೆ ನೋಡಿ. ಗೋಬಿ ಮಂಚೂರಿ ತುಂಬ ಚೆನ್ನಾಗಿದೆ. ಮನೆಯಲ್ಲೂ ನಾವು ಮಾಡ್ತೀವಿ, ಆದರೂ ಒಂದ್ಸಲ ಹೊರಗಡೆ ತಿನ್ನಬೇಕು ಅನಿಸುತ್ತಲ್ಲ, ಹುಷಾರಿದ್ದಾಗ, ನಾಲ್ಗೆ ಕೆಟ್ಟೋದಾಗ. ತುಂಬ ಚೆನ್ನಾಗಿದೆ.
ಭಾಳ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ನೋಡಿ. ಕೊಟ್ಟಿದ್ದಾರೆ ನೋಡಿ, ಜಾಸ್ತಿ ಕೊಟ್ಟಿದ್ದಾರೆ. ತಿನ್ನಿ, ನೀವು ಒಂದ್ಸಲಿ ಬಂದು ಟೇಸ್ಟ್ ಮಾಡಿ.